ಯಾವತ್ತೂ ಕೂಡ ವಿಷ್ಣು ಮತ್ತು ಶಿವ ಬೇರೆ ಬೇರೆ ಅಂತ ಯಾರು ಎಲ್ಲೂ ಹೇಳೋದಿಕ್ ಹೋಗಿಲ್ಲ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಶ್ಚ ಹೃದಯಂ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವಂ ಅಂತ ಹೇಳೋ ಮೂಲಕ ಶಿವ ಮತ್ತು ವಿಷ್ಣು ಎರಡೂ ಒಂದೇ ಅಂತ ನಮ್ಮ ಎಲ್ಲ ಗ್ರಂಥಗಳು ಸಾರ್ತಾ ಹೋಗುತ್ತವೆ. ನಮ್ಮ ಎಲ್ಲ ಹಿರಿಯರೂ ಹೇಳಿರುವುದು ಇದೇ ಮಾತನ್ನೇ. ಗೆಳೆಯರೆ, ಇಲ್ಲಿ ಶಿವ ಮತ್ತು ವಿಷ್ಣುವಿನ ಅವತಾರಗಳ ಬಗ್ಗೆ ಹೇಳುವಾಗ ಸಾವಿರಾರು ಅವತಾರಗಳ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಹನುಮನನ್ನ ಕೂಡ ಶಿವಾಂಶ ಸಂಭೂತ ಅಂತ ಕರಿತೀವಿ. ಕಿರಾತನ ವೇಷದಲ್ಲಿ ಶಿವ ಕಾಣಿಸ್ಕೊಂಡ ಕಾರಣ ಅದು ಕೂಡ ಶಿವನ ಮತ್ತೊಂದು ಅವತಾರ ಅಂತ ನಂಬಲಾಗುತ್ತೆ. ಇನ್ನು ಋಷಿ ದುರ್ವಾಸರದ್ದು ಶಿವನ ಅವತಾರವೇ ಅಂತ ಹೇಳಲಾಗುತ್ತೆ. ಪಿಪ್ಪಿಲಾದ ಮುನಿ, ನಂದಿ, ದ್ರೋಣಾಚಾರ್ಯರ ಪುತ್ರ ಚಿರಂಜೀವಿ ಅಶ್ವತ್ಥಾಮ ಕೂಡ ಶಿವಾವತಾರ ಅಂತ ನಂಬಲಾಗಿದೆ. ಹಾಗೆ ಆದಿಶಂಕರಾಚಾರ್ಯರನ್ನು ಕೂಡ ಶಿವಾಂಶ ಸಂಭೂತರು ಅಂತ ಹೇಳ್ತಾರೆ. ಇಲ್ಲಿ ಶಿವತತ್ವದ ಅರಿವಾದ್ರೆ, ಅಹಂಕಾರದಿಂದ ನಾವು ಮುಕ್ತರಾದ್ರೆ, ಅರಿಷಡ್ವರ್ಗಗಳನ್ನ ಗೆಲ್ಲೋದಿಕ್ಕೆ ನಮಗೆ ಸಾಧ್ಯ ಆದ್ರೆ, ಸದ್ಗುಣಗಳನ್ನ ಬೆಳೆಸ್ಕೊಂಡ್ರೆ, ಸಚ್ಚಿಂತನೆಗಳು ನಮ್ಮಲ್ಲಿ ಅರಳೋದಿಕ್ಕೆ ಸಾಧ್ಯ ಆದ್ರೆ, ನಾನು, ನೀವು, ಅವರು, ಇವರು, ಈ ಜಗತ್ತಿನ ಪ್ರತಿಯೊಬ್ಬರೂ ಕೂಡ ಶಿವಾಂಶ ಸಂಭೂತರಲ್ಲದೆ ಮತ್ತಿನ್ಯಾರಾಗೋದಿಕ್ಕೆ ಸಾಧ್ಯ?